झेंडे झेंडे ಅರಿಯ ಕಾರ್ಕಿ ಕೊಡು. ಏನು ನೀನು ಈ ಮನೇಲಿ ಆರಾಮಾಗಿರು, ನನಗೆ ತುಂಬ ಕೆಲಸಗಳಿವೆ. ಇದು ನನ್ನ ಜೀವನ ಅಲ್ಲ. ಕಾರ್ಕಿ ಕೊಡು. ಏನಾಗಿದೆ ನಿನಗೆ? ನನಗೇನು ಆಗಿಲ್ವೋ? ಆಗಿರೋದು ನಿನಗೆ. ಭಯ ಅನ್ನೋ ಭೂತ ನೀನಲ್ಲಿ ಹೊಕ್ಕಿ ನೀನು ಈ ಥರ ಆಡಿಸ್ತಿದೆ. ಭಯ ಪಟ್ಕೊಂಡು ಕೂರೋ ಕೆಲಸ ನಾನು ಯಾವತ್ತೂ ಮಾಡಿಲ್ಲ. ಕಾರ್ಕಿ ಕೊಡು. ಆರ್ಯ, ನಿನಗೆ ಟೆನ್ಷನ್ ಆಗಿ ಹೊರಗಡೆ ಬರಲಿ ಅಂತ ಅವ್ನು ಕಾಯ್ತಾ ಇದ್ದಾನೆ. ಇಬ್ಬನ್ನು ರೊಚ್ಚಿಗೇಳಿಸ್ತಾ ಇದ್ದಾನೆ. ತಾಳ್ಮೆ ಕಳ್ಕೊಬೇಡ. ಝೇಂಡೆ, ನಾನು ಈ ಥರ ಒಂದೇ ಜಾಗದಲ್ಲಿ ಇರಬೇಕು ಅನ್ನೋದು ಸಹ ಅವನ ಸಂಚಿನ ಒಂದು ಭಾಗ ಆಗಿರ್ಬೋದು. ಯಾರಿಗೂ ಗೊತ್ತು? ಇಪ್ಪತ್ತು ವರ್ಷಗಳ ಹಿಂದಿನ ಜಲಂಧರ್ ನನಗೆ ನೆನಪಿದ್ದಾನೆ. ನಾನು ನೆನಪಿಲ್ವಾ? ನೆನಪಿರೋದಕ್ಕೆ ಹೇಳ್ತಾ ಇದ್ದೀನಿ. ನೀನು ಮುಂದೆ ಅವನೇನೂ ಇಲ್ಲ. 20 ವರ್ಷದ ಹಿಂದೆ ನೀನೇನಾಗಿದ್ಯೋ ಅದೀಗ ಆಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಖಾಲಿ ರೋಡ್ ಕಲ್ಲು ಹೊಡೆಯೋಕ್ಕೂ ಚಿನ್ನದ ತೇರಿಗೆ ಕಲ್ಲು ಹೊಡೆಯೋಕ್ಕೂ ವ್ಯತ್ಯಾಸ ಇದೆ. ನೀನೀಗ ಖಾಲಿ ರೋಡ್ ಅಲ್ಲ ಆರ್ಯ. 3 ಅಕ್ಷರದ ಪದ ನಿನ್ನಲ್ಲಿ ಗಟ್ಟಿಯಾಗಿ ಬೇರೂರಿದೆ. ನಿನ್ನ ನಂಬಿ ಸಾವಿರಾರು ಜನ ಬದುಕ್ತಿದ್ದಾರೆ. ಅರ್ಥ ಮಾಡ್ಕೋ ಆರ್ಯ. ನಾನು ನಿನಗೆ ಮಾತು ಕೊಡ್ತೀನಿ, ಇದು ಹೆಚ್ಚಿಗೆ ದಿನ ಇರಲ್ಲ. ಆದಷ್ಟು ಬೇಗ ಮುಗಿಯುತ್ತೆ. ಆದಷ್ಟು ಬೇಗ ಆದರೆ ಒಳ್ಳೆಯದು ಝೆಂಡೆ. ಮೋಡ ಮುಚ್ಚಿದೆ. ಸೂರ್ಯನ ಮುಟ್ಟಬಹುದು ಅಂತ ಅನ್ಕೊಂಡ್ರೆ ಅವನಂಥ ಮುಟ್ಟಾಳ ಇನ್ನೊಬ್ಬ ಇಲ್ಲ. ಈ ಆರ್ಯ ಸೂರ್ಯ ಹತ್ರ ಬಂದರೆ ಸುಟ್ಟು ಹೋಗ್ತಾನೆ. आर्य सर फेसबुक लाइव को रम्या रम्या ಬಾರಿಲಿ ಏನನು ಇಷ್ಟೊಂದು ಜೋಶಲ್ಲಿದ್ಯಾ? ರಮ್ಯಾ, ಆರ್ಯ ಸರ್ ಫೇಸ್ಬುಕ್ ಅಲ್ಲಿ ಲೈಕ್ ಕೊಟ್ಟಿದ್ದಾರೆ ಕಣೆ. ನೀನು ಆರ್ಯ ಸರ್ ಫೇಸ್ಬುಕ್ ಅಲ್ಲಿ ಇದ್ದಾರಾ? ಹೂ ಕಣೆ, ಇದೆಂತ ಸರ್ಪ್ರೈಸ್ ಬೆಳಗ್ಗೆ. ಅದು 1 ವರ್ಷದಿಂದ ಹಾಕಿರೋ ಫೋಟೋಗೆ ಲೈಕ್ ಕೊಟ್ಟಿದ್ದಾರೆ ಕಣೆ. ಆಹಾ, ಇನ್ನು ನಮ್ಮ ಹುಡುಗಿ ಕಾಲು ನೆಲದ ಮೇಲೆ ನಿಲ್ಲಲ್ಲ. ಅಂದ್ರೆ ಆರ್ಯ ಸರ್ಗೆ ನನ್ನ ಮೇಲೆ ಬೇಜಾರಿಲ್ಲ, ಅವರು ಕೂಡ ನನ್ನ ನೆನಪು ಮಾಡ್ಕೋತಿದ್ದಾರೆ ಅಂತ ಆಯ್ತು ಅಲ್ವಾ? ಏನೋ ಮೆಸೇಜ್ ಬಂತು ನೋಡು. ರಮ್ಯಾ, ಆರ್ಯ ಸರೇ ಮೆಸೇಜ್ ಮಾಡಿದ್ದಾರೆ ಕಣೆ. ಎಲ್ಲಿ ಇರು. ಹಲೋ ಅನುಸಿರಿ ಮನೆ, ನಾನು ಬೆಂಗಳೂರಲ್ಲೇ ಇದ್ದೇನೆ. ನನ್ನ ಫೋನ್ ಸ್ಥಗಿತಗೊಂಡ ಕಾರಣ ನಿಮ್ಮನ್ನು ಸಂಪರ್ಕಿಸಲು ಸಾಧ್ಯವಾಗುತ್ತಿಲ್ಲ. ಕ್ಷಮೆ ಇರಲಿ. ಇಂತಿ ಆರ್ಯವರ್ಧನ್. ರಮ್ಯಾ,
ಅವಳೆ ಅಪ್ಲಿಕೇಶನ್ ಬರೀತಾರಲ್ಲ ಹಾಗೆ ಟೆಕ್ಸ್ಟ್ ಮಾಡಿದ್ದಾರೆ ಕಣೆ, ಫಾರ್ಮಲ್ ಆಗಿ. ಇದೇನ್ರಮ್ಮ ಬೆಳಿಗ್ಗೆ ಹೊತ್ತು ಪಾರ್ಕ್ಗಳಲ್ಲಿ ವಯಸ್ಸಾಗಿರೋ ಹೆಂಗಸರು ಗಂಡಸರು ಎಲ್ಲ ನಗು ಬರ್ದೇ ಹೋದ್ರು ಅಂತ ನಗ್ತಿರ್ತಾರಲ್ಲ ಹಂಗೆ ನಗ್ತಿದ್ದೀರಾ? ಅಂಕಲ್, ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸಬ್ಜೆಕ್ಟ್ ಬಗ್ಗೆನಾ? ಮಾಡ್ಕೊಳ್ಳಿ ಹಾಲು ತಂದ್ಬಿಡ್ತೀನಿ ನಾನು, ಹೋಗಿ. ಅಂತೂ ನಿನ್ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಯ್ತು. ಕಾಂಗ್ರಾಟ್ಸ್ ಸೆನ್ಯೋರಿಟಾ, ಕಹಾನಿ ಅಭಿ ಶುರು. ಹೋಗೆ. ಹಾಯ್, ಯಾರು ಬೇಕಿತ್ತು? ನನ್ನ ಹೆಸರು ನೀಲ್ ಅಂತ. ಮಾನ್ಸಿ ಅವ್ರನ್ನ ನೋಡ್ಬೇಕಿತ್ತು. ಒಂದು ನಿಮಿಷ ಇರಿ. ಮೇಡಮ್, ನೀಲಣ್ಣವ್ರು ನಿಮ್ಮನ್ನು ನೋಡ್ಬೇಕಂತೆ. ಸಾರಿ ಮೇಡಮ್. ಥ್ಯಾಂಕ್ ಯು. ವೆಲ್ಕಮ್ ನೀಲ್. ಐ ಆಮ್ ಸೋ ಸಾರಿ, ನಮ್ಮನೆಗೆ ಯಾರೇ ಬಂದರೂ ಅದೇ ಪ್ರೊಸೀಜರ್. ಸೊ ಹೇ, ಇಟ್ಸ್ ಓಕೆ. ಅವರು ಅವ್ರ ಡ್ಯೂಟಿ ಮಾಡಿದ್ದಾರೆ ಅಷ್ಟೇ. ಆ್ಯಂಡ್ ಹೌ ಆರ್ ಯು? ಐ ಆಮ್ ಗ್ರೇಟ್. ಆಮೇಲೆ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಿದ್ರು, ಕೈಗೆ ಸಿಗಲ್ಲ ಅಲ್ಲ ನೀನು? ಆರ್ಯ ಸರ್ ಕೈ ಕೆಳಗೆ ಕೆಲಸ ಮಾಡೋರು ಹೇಗಿರ್ತಾರೆ ಅಂತ ನಿನಗೆ ಗೊತ್ತಲ್ವಾ? ಯಾ, ದ್ಯಾಟ್ಸ್ ಟ್ರೂ. ಆ್ಯಂಡ್ ವಾವ್, ಬ್ಯೂಟಿಫುಲ್ ಹೌಸ್. ನಿನಗೆ ಹೇಳಿ ಮಾಡಿಸ್ದಾಗಿದೆ. ಯಾ, ಮನೆ ನೋಡ್ತೀಯಾ? ಇಂಟೀರಿಯರ್ಸ್ ತುಂಬ ಚೆನ್ನಾಗಿದೆ. ಐ ಆಮ್ ಡ್ಯಾಮ್ ಶ್ಯೂರ್ ಯು ವಿಲ್ ಲವ್ ಇಟ್. ಐ ವಿಲ್ ಬಿ ರಿಯಲಿ ಹ್ಯಾಪಿ. ಪ್ಲೀಸ್ ಕಮ್. ಶೋರ್. ಮನೆ ತೋರಿಸ್ಲಿಕ್ಕೆ ಸಹಾಯ ಮಾಡ್ಲೇನ? ಇಲ್ಲ ಬೇಡ, ನಾನೇ ತೋರಿಸ್ತೀನಿ. ಮಾಮಿನ್ ಲಾ ಇಲ್ಲಿ ಕೊಹ್ಲಿಯಾಗೆ ಓದ್ತದಾರೆ. ಮನೆಗೆ ಯಾರು ಬರಲ್ಲ ಅಂತ ಬೇಜಾರು ಮಾಡ್ಕೊತಾರೆ. ಯಾರಾದರೂ ಬಂದರೆ ಅವರೇ ಇರಲ್ಲ. ಅವ್ರಿಗೆ ನಾ ಹೇಳ್ತೇನೆ. ಮಾನ್ಸಿ, ಆರ್ಯ ಸರ್ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಬ್ರೋ ಇನ್ ಲಾ ಲಂಡನಲ್ಲಿ ಇದ್ದಾರಲ್ವಾ? ಯಾಕೆ ನೀಲ್, ನಿನಗೆ ಗೊತ್ತಿಲ್ವಾ? ಯಾಕೆ ನೀಲ್, ಅವ್ರಿವಾಗ ಲಂಡನಲ್ಲೇ ಅಲ್ವಾ ಇರೋದು? ಇದ್ರೂ ಇರ್ಬೋದು. ವಾಟ್ ಯು ಮೀನ್? ಕಮ್ ಆನ್ ಮಾನ್ಸಿ, ಹೀ ಇಸ್ ಅ ಬಿಸ್ನೆಸ್ ಮ್ಯಾನ್. ಬ್ಯುಸಿ ಇರ್ತಾರೆ. ಲಂಡನ್ಗೆ ಹೋಗಿದ್ದಾರೆ ಅಂದರೆ ಅಲ್ಲೇ ಇರಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ಆ್ಯಂಡ್ ಮಾನ್ಸಿ, ಟೆಲ್ ಮಿ ಒನ್ ಥಿಂಗ್. ಈ ದೊಡ್ಡ ದೊಡ್ಡ ಮನೇಲಿ ದೊಡ್ಡ ದೊಡ್ಡ ಸೀಕ್ರೆಟ್ಗಳು ಇರುತ್ತೆ ಅಂತೆ. ಇಸ್ ದಟ್ ಟ್ರೂ? ನಿನಗೆ ಈ ಮನೆಯಲ್ಲಿ ಆ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ?